ಮಹದೇವಪ್ಪ ಅವರು ಮಾತನಾಡಿದ್ರಲ್ಲಿ ಒಂದು ವಿಚಾರ ಗಮನಿಸಬೇಕು. ನೀವು ಪಕ್ಷಕ್ಕೆ ಯಾರೂ ಅನಿವಾರ್ಯ ಅಲ್ಲ ಅನ್ನೋದನ್ನು ಹೇಳ್ತಾರೆ. ಯಾಕೆ ಆ ರೀತಿ ಹೇಳಿದ್ರಿ ಅಂತ ಆನಂತರ ನಾವು ಕೇಳಿದ್ವಿ. ಸುದ್ದಿಗಾರರು ಪ್ರಶ್ನೆ ಕೇಳಿದಾಗ ನೀವೇ ವಿಶ್ಲೇಷಣೆ ಮಾಡಿ ಅಂತ ನಮಗೆ ಸ್ವಾತಂತ್ರ್ಯ ಕೊಟ್ಟುಬಿಟ್ರು ಮಹದೇವಪ್ಪ ಅವರು. ನಾನು ಅತಿಥಿಗಳನ್ನ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಕಾಂಗ್ರೆಸ್ನ ಕಡೆಯಿಂದ ನಟರಾಜ್ ಗೌಡ ಜೊತೆಗಿದ್ದಾರೆ. ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ರತನ್ ಪೂಜಾರಿ ಜೊತೆಗಿದ್ದಾರೆ. ರತನ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಶ್ವಿನ್ ಗೌಡ ಜಾತ್ಯತೀತ ಜನತಾದಳದಿಂದ. ಅಶ್ವಿನ್ ನಮಸ್ತೆ. ನಟರಾಜ್ ಗೌಡ್ರೆ, ಬಹುಶಃ ಅಸ್ತ್ರವನ್ನ ಪ್ರಯೋಗಿಸಿ ಬಾಣವನ್ನ ಪ್ರಯೋಗಿಸಿ ಅದು ತಿರುಗು ಬಾಣ ಆದರೆ ಏನಾಗುತ್ತೆ ಅನ್ನೋದಕ್ಕೆ ಉದಾಹರಣೆನಾ ಇದು? ಇಲ್ಲ, ಆ ಥರ ಏನಿಲ್ಲ. ಇದು ಅಸ್ತ್ರನೂ ಅಲ್ಲ, ತಿರುಗು ಬಾಣನೂ ಅಲ್ಲ, ಬಾಣನೂ ಅಲ್ಲ. ಸ್ಪಷ್ಟವಾಗಿ ಒಂದು ಸೈದ್ಧಾಂತಿಕ ಬದ್ಧತೆ ಇಟ್ಕೊಂಡು ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೆಲ್ಲ ಸೈದ್ಧಾಂತಿಕವಾಗಿರೋಂಥವ್ರೆ. ಯಾಕಂದರೆ ಜಾತ್ಯತೀತವಾದವನ್ನು, ಸಮಾಜವಾದವನ್ನು ಒಪ್ಪುವಂಥವ್ರೆ, ವೈಚಾರಿಕತೆಯನ್ನು, ವೈಜ್ಞಾನಿಕ ಮನೋಭಾವವನ್ನು ಇಟ್ಕೊಂಡಿರ್ತಕ್ಕಂಥವ್ರೆ. ಅದು ಕಾಂಗ್ರೆಸ್ ಅಲ್ಲದೂ ಕೂಡ ಸಮಾಜದಲ್ಲಿ ಒಂದು ಯುವ ನೇತೃತ್ವ ಶುರುವಾಗ್ತಾ ಇದ್ದಾವೆ, ಭಾಳ ಜನ ಎಮರ್ಜ್ ಆಗ್ತಾ ಇದ್ದಾರೆ. ಅವ್ರಿಗೆಲ್ಲ ಒಂದು ಮುಂದಾಳತ್ವ ಬೇಕು, ಒಂದು ಅಹಿಂದ ಸಂಘಟನೆಗೆ ಒಬ್ಬ ಮುಂದಾಳತ್ವ ಬೇಕು. ಅದು ನೀವು ಆಗಿಂತ ಮಾನ್ಯ ಯತೀಂದ್ರ ಅವರು ಬೆಳಗಾವಿನಲ್ಲಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಕುರಿತು ಹೇಳಿದ್ದಾರೆ. ಅದರೊಳಗೆ ಯಾವ ಅತಿಶಯೋಕ್ತಿ ಇಲ್ಲ, ತಪ್ಪು ಇಲ್ಲ. ಆಮೇಲೆ ಅದು ಪಕ್ಷದ ಅಧ್ಯಕ್ಷರ ಸ್ಥಾನವನ್ನು ಅಥವಾ ಸರ್ಕಾರದ ಮುಖ್ಯಮಂತ್ರಿಯ ಬರುತ್ತೆ ಸರ್. ಅಲ್ಲಿ ನನ್ನ ತಂದೆ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಸಂಧ್ಯಾ ಕಾಲದಲ್ಲಿ. ನೆಕ್ಸ್ಟ್ ಲೀಡರ್ಶಿಪ್ ನೀವು ನೋಡ್ಕೊಂಡು ಹೋಗಿ ಅನ್ನೋ ರೀತಿಯಲ್ಲಿ ಇರೋದು. ಹೌದು. ಅಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಏನ್ ಮಾಡ್ತೀರಿ? ಇಲ್ಲ, ಇದು ಮುಖ್ಯಮಂತ್ರಿ ವಿಷಯ ಅಥವಾ ರಾಜ್ಯಾಧ್ಯಕ್ಷ ವಿಷಯ ಅಲ್ಲ. ಕಳೆದ 25 ವರ್ಷಗಳಿಂದ ನಾವು ಕಂಡಂಗೆ ಮಾನ್ಯ ಸಿದ್ದರಾಮಯ್ಯನವರು ಈ ಅಹಿಂದ ಮೂವ್ಮೆಂಟ್ ಅನ್ನ, ಒಂದು ಚಳುವಳಿಯನ್ನ ಸೃಷ್ಟಿ ಮಾಡಿದ್ದಾರೆ. ಯಾರ್ಯಾರು ಶೋಷಿತ ವರ್ಗಗಳಿದ್ವು ಅವ್ರಿಗೆಲ್ಲ ಸಾಮಾಜಿಕವಾಗಿ, ರಾಜಕೀಯವಾಗಿ ಅವ್ರಿಗೆ ಅವಕಾಶಗಳನ್ನ ಕೊಡಬೇಕು ಅಂತೇಳಿ ಒಂದು ಮೂವ್ಮೆಂಟ್, ಅದು ಒಂದು ಚಳುವಳಿ. ಆ ಚಳುವಳಿ ಇನ್ನೂ ಮುಂದುವರಿಬೇಕು. ಹಾಗಾಗಿ ಅದಕ್ಕೆ ಒಬ್ಬರು ನಾಯಕ ಮುಂದಾಳ ತಗೋಬೇಕು ಅಂತ ಹೇಳಿದ್ದಾರೆ ಹೊರತು ಮುಖ್ಯಮಂತ್ರಿ ಮುಂದೆ ಯಾರಾಗಬೇಕು ಅಥವಾ ರಾಜ್ಯಾಧ್ಯಕ್ಷ ಮುಂದೆ ಯಾರಾಗಬೇಕು ಅದಕ್ಕಾಗಿ ಇದನ್ನು ಹೇಳಿಕೆ ಕೊಡ್ತಿದ್ದಾರೆ ಅನ್ನೋದು ಸಮಂಜಸ ಅಲ್ಲ. ಯಾಕಂದ್ರೆ ಕೊನೆಘಟ್ಟ ಅಂದ್ರೆ ಏನಾದ್ರು ಮುಖ್ಯಮಂತ್ರಿಗಳ ಕೊನೆಘಟ್ಟ, ಸಿದ್ದರಾಮಯ್ಯನವರ ಕೊನೆಘಟ್ಟ ಅಂದ್ರೆ ಈ ಮುಂದೆ ಚುನಾವಣೆ ಅವರು ಸ್ಪರ್ಧಿಸಲ್ಲ ಅನ್ನೋ ಮಾತು ಅವ್ರದ್ದು ಇರಬಹುದು. ಆದರೆ ಮುಂದಕ್ಕೂ ಕೂಡ ಅವರು ರಾಜಕೀಯದಲ್ಲೇ ಇರ್ತಾರೆ, ಮತ್ತೆ ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತಾರೆ. ಯಾಕಂದ್ರೆ ಅವರ ವೈಚಾರಿಕತೆ, ಅವರ ಸೈದ್ಧಾಂತಿಕ ಬದ್ಧತೆ, ಪಕ್ಷ ನಿಷ್ಠೆ ಇದೆಯಲ್ಲ, ಅದನ್ನ ಯಾರು ಮಹದೇವಪ್ಪ ಅವರು ಇವತ್ತು ನಿನ್ನೆ ಮಾತನಾಡಿದ್ದನ್ನು ಗಮನಿಸಿದ್ರಿ ನೀವು? ತೋರಿಸಿ. ಕರೆಕ್ಟ್. ಇಲ್ಲ, ಯಾರೋ ಪಕ್ಷಕ್ಕೆ ಅನಿವಾರ್ಯ ಅಲ್ಲ ಅಂತ ಹೇಳ್ತಾರೆ, ಚರ್ಚೆ ನೀವು ಮಾಡಿ ಅಂತ ಹೇಳ್ತಾರೆ. ಏನರ್ಥ ಅದ್ರದ್ದು? ಇಲ್ಲ ನೋಡಿ, ಅದು ರಾಜ್ಯಾಧ್ಯಕ್ಷ ವಿಷಯ ಬಂದಾಗ, ಮುಖ್ಯಮಂತ್ರಿ ವಿಷಯ ಬಂದಾಗ ಒಂದು ವ್ಯವಸ್ಥೆ ಇದೆ, ಯಾರನ್ನ ತೀರ್ಮಾನ ಮಾಡಬೇಕು ಅನ್ನೋ ವ್ಯವಸ್ಥೆ ಇದೆ. ಚರ್ಚೆಗಳು ಮಾಡ್ಕೋಬಹುದು ಅಷ್ಟೇ, ಬಿಟ್ರೆ ಅದು ಈ ಕಂಟೆಕ್ಸ್ಗೂ ಅದಕ್ಕೆ ಸಂಬಂಧ ಆಗೋದಿಲ್ಲ. ಯಾಕಂದ್ರೆ ಇದು ಮಾತಾಡಿದ್ದು ಇದೇ ವಿಚಾರ ಇಲ್ಲ. ಈ ಕಂಟೆಕ್ಸ್ಟ್ ಇದು ಬೆಳಗಾವಿಯಲ್ಲಿ ಆಗ್ತಾ ಇರತಕ್ಕಂತಹ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಯತೀಂದ್ರ ಅವರು ಹೇಳಿದ್ದೆ, ಸ್ಪಷ್ಟವಾಗಿ ಹೇಳಿದ್ದೇನೆಂದ್ರೆ ಇದು ಅಹಿಂದ ಏನ್ ಚಳುವಳಿ ಇದೆ ಅದ್ರ ಮುಂದಾಳತ್ವ ತಗೊಳ್ಳಕ್ಕೆ ನೀವು ಸಮರ್ಥರಿದ್ದೀರಿ ಅಂತ ಹೇಳಿದ್ದಾರೆ ಹೊರತು ಏಕೈಕವಾಗಿ ನೀವು ಒಬ್ರು ಬಿಟ್ಟರೆ ಯಾರು ಇಲ್ಲ ಅಂತ ಹೇಳಿಲ್ಲ. ಯಾಕಂದ್ರೆ ಎಲ್ಲರೂ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಒಂದು ಸಾಮಾಜಿಕ ನ್ಯಾಯದ ಬದ್ಧತೆ ಇದೆ, ಎಲ್ಲರಿಗೂ ಜಾತ್ಯತೀತವಾದ ಬದ್ಧತೆ ಇದೆ, ವೈಚಾರಿಕವಾಗಿ ಅವ್ರು ಇರಬಹುದು, ಇಲ್ಲ ಅಂತ ಹೇಳ್ತಿಲ್ಲ. ಇಲ್ಲ, ಯಾಕಂದ್ರೆ ಅವ್ರು ಮುಂಚೆಯಿಂದನೂ ಇದ್ದಾರೆ, ಮಾನ್ಯ ಸಿದ್ದರಾಮಯ್ಯ ಜೊತೆ ಮುಂಚೆಯಿಂದನೂ ಇದ್ದಾರೆ. ಯಾಕಂದ್ರೆ ನೀವು ನೋಡಿರ್ಬೋದು, ಮಾನವ ಬಂಧುತ್ವ ವೇದಿಕೆ ಅಂತ ಮಾಡ್ಕೊಂಡು ಅವ್ರು ಕೂಡ ವೈಚಾರಿಕ ಕ್ರಾಂತಿ ಮಾಡ್ಲಿಕ್ಕೆ ಬಹಳ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಅದನ್ನ ಯಾರು ಅಲ್ಲಗಲಿಕ್ಕೆ ರತನ್ ಏನ್ ಹೇಳ್ತೀರಿ? ಅದು ಸಿಂಪಲ್ ಹೇಳಿಕೆ, ಅದಕ್ಕೆ ವಿಪರೀತ ಅರ್ಥ ಕಲ್ಪಿಸಬೇಕಾದ ಅಗತ್ಯ ಇಲ್ಲ ಅಂತ ನಟರಾಜ್ ಗೌಡರು ಹೇಳೋದು. ಇಲ್ಲ, ನಾವೇನು ವಿಪರೀತ ಅರ್ಥವನ್ನು ಕಲ್ಪಿಸ್ತಾ ಇಲ್ಲ. ಆದರೆ ನಮಗೆ ಈ ಸಮಯದಲ್ಲಿ ಒಂದು ಗಾದೆ ನೆನಪಾಗೋದೇನಂತ ಹೇಳಿದರೆ, ಗಂಡ ಹೆಂಡತಿಯ ಜಗಳದ ಮಧ್ಯೆ ಕೂಸು ಬಡವಾಯಿತು ಅನ್ನುವಂಥ ಗಾದೆ ನೆನಪಾಗ್ತಿದೆ. ನೋಡಿ, ಇವರು 2.5 ವರ್ಷ ಆಯಿತು ಇವರ ಸರ್ಕಾರ ಬಂದು. ಒಂದಾದರೂ ಅಭಿವೃದ್ಧಿ ಕೆಲಸವನ್ನು ಒಂದಿನಾದರೂ ಮಾತಾಡ್ತಾ ಇದ್ದಾರಾ? ನಾವು ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದೀವಿ, ಈ ಥರ ಕೆಲಸ ಮಾಡಿದ್ದೀವಿ ಅನ್ನುವಂಥದ್ದು ಒಬ್ಬ ಸಚಿವರು CM ಬಾಯಲ್ಲಿರುತ್ತಾ? ಬೆಳಿಗ್ಗೆಯಿಂದ ಸಂಜೆ ತನಕ ಎದ್ದರೆ ಎಲ್ಲೇ ನೋಡಿ ನೀವು CM ಬದಲಾಗ್ತಾರೆ, DCM ಇನ್ನೊಬ್ರು CM ಬರ್ತಾರೆ, ಇನ್ನೊಬ್ರೇನೋ ಸೈದ್ಧಾಂತಿಕವಾಗಿ ಇವರು ವೀಕ್ ಇದ್ದಾರೆ, ಇನ್ನೊಬ್ರು ಸೈದ್ಧಾಂತಿಕವಾಗಿ ಮೇಲಿದ್ದಾರೆ ಅನ್ನುವಂಥ ಚರ್ಚೆಗಳೇ ನಡೀತದೆ. ಬಿಟ್ರೆ ಎಲ್ಲಾದ್ರೂ ಅವರು ಎದೆ ತಟ್ಟಿ ನೋಡ್ರಿ ನಾವು ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದೀವಿ, ಇದು ನಮ್ಮ ರಿಪೋರ್ಟ್ ಕಾರ್ಡ್ ಅನ್ನುವಂಥ ಒಂದು ಧೈರ್ಯದ ಮಾತನ್ನು ಯಾವತ್ತಾದ್ರೂ ಆಡಿದಾರ ಸರ್? ಇಲ್ಲ. ಆದ್ರಿಂದಾಗಿ CM ನೋಡಿ, CM ಇವರೇ ಇದ್ದಾರೆ, ಇನ್ನೊಬ್ರು CM ನಾಳೆ ಆಗ್ತಾರೋ ಅಥವಾ ಮತ್ತೊಬ್ರು, ಇವಾಗ ಯತೀಂದ್ರ ಅವರು ಹೇಳಿದಂಗೆ ಈ ಚರ್ಚೆಯನ್ನ ಕೇಳಿಸ್ಕೊಳ್ಳಿ. ಅವರು ಈ ಚರ್ಚೆಯನ್ನ ಸಾರ್ವಜನಿಕ ಜಾಗಕ್ಕೆ ತಂದ್ರು ಅಂತ ಅನ್ಕೊಳ್ಳೋಣ. ನೀವು ಅದೇ ಟ್ರಾಫಿಕ್ ಯಾಕೆ ಬೀಳ್ತೀರಿ? ನೀವು ಅದಕ್ಕೆ ಪ್ರತಿಕ್ರಿಯೆ ಕೊಡ್ಕೊಂಡೇ ಜೀವನ ಮಾಡ್ತಾ ಇದ್ದೀರಿ. ಇಲ್ಲ, ಈ 2.5 ವರ್ಷದಲ್ಲಿ ಅದಕ್ಕೆ ಪ್ರತಿಕ್ರಿಯೆ ಕೊಡ್ಕೊಂಡು ಡೆಫಿನೆಟ್ಲಿ ಅದೇ ನಾನು ಹೇಳ್ತಾ ಇರುವಂತದ್ದು. CM DCM ಅವ್ರ ಪಕ್ಷದಲ್ಲಿ ಯಾರೇ ಬೇಕಾರಾಗ್ಲಿ ಆಗ್ಲಿ, ಅದು ಅವರ ಪಕ್ಷದ ಆಂತರಿಕ ವಿಚಾರ. ನಾವು ಕೇಳ್ತಿರುವಂತದ್ದು, ನೀವು ಪ್ರಣಾಳಿಕೆಗಳಲ್ಲಿ ಏನೇನು ಅನೌನ್ಸ್ ಮಾಡಿದಿರಿ, ಏನೇನು ಭರವಸೆಗಳನ್ನ ನೀಡಿದಿರಿ, ಅದನ್ನ ಈಡೇರಿಸಿ ಆ ರಿಪೋರ್ಟ್ ಕಾರ್ಡ್ ಅನ್ನ ಜನರಿಗೆ ಕೊಡಿ, ಅಭಿವೃದ್ಧಿಯನ್ನ ಏನ್ ಮಾಡಿದೀವಿ ಅಂತ ತಿಳಿಸಿ ಅಂತ. ಅದಕ್ಕೆ ನಾನು ಹೇಳಿದ್ದು, ಇವರಿಬ್ಬರ ಗಲಾಟೆ ಒಳಗಡೆ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗಿದೆ ಹಾಗೂ ರಾಜ್ಯದ ಜನರ ಬವಣೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.